content in the polycrystalline cells is impure form. Monocrystalline is the purest form. Naturally, monocrystalline is better than polycrystalline. This is now ಆತ್ಮೀಯರೇ, ಜನಕನ್ನಡ ವಾಹಿನಿಗೆ ಸ್ವಾಗತ. ಇಂದು ಹುಬ್ಬಳ್ಳಿಯಲ್ಲಿ ಪ್ರೊಬಸ್ ಕ್ಲಬ್ ಉಣಕಲ್ ಲಿಂಗರಾಜ್ ನಗರ ಹುಬ್ಬಳ್ಳಿ ಇವರ ವತಿಯಿಂದ ಗುರುವಾರ 16ನೇ ತಾರೀಕು ಜನವರಿ 25ರಂದು 2025ರಂದು ಸಾಯಂಕಾಲ 5:30 ಗಂಟೆಗೆ ಸೌರ ವಿದ್ಯುತ್ ಶಕ್ತಿ ಅಳವಡಿಕೆಗೆ ಸಬ್ಸಿಡಿ ಹಾಗೂ ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣೆ ಕುರಿತು ಮಾಹಿತಿ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಸಭೆಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಬಸವರಾಜ್ ಕೋಟಿ, ಅಧ್ಯಕ್ಷರು, ಪ್ರೊಬಸ್ ಕ್ಲಬ್ ಉಣಕಲ್ ಲಿಂಗರಾಜ್ ನಗರ ಹುಬ್ಬಳ್ಳಿಯವರು ವಹಿಸಿದ್ದರು. ಉಪನ್ಯಾಸಕರಾಗಿ ಶ್ರೀ ಬಾಲಚಂದ್ರ ಜಾಬ್ ಶೆಟ್ಟಿ, ಅಧ್ಯಕ್ಷರು, ದ್ರಾಕ್ಷಾಯಣಿ ಜಾಬ್ ಶೆಟ್ಟಿ ಫೌಂಡೇಶನ್ ಹುಬ್ಬಳ್ಳಿ ಇವರು ಆಗಮಿಸಿದ್ದರು. ಕಾರ್ಯಕ್ರಮದಲ್ಲಿ MC ಸಜ್ಜನರ್ ಉಪಾಧ್ಯಕ್ಷರು, ಉಮೇಶ್ ವಿ ಪಾಟೀಲ್ ಕಾರ್ಯದರ್ಶಿಗಳು ಹಾಗೂ ME ಕಡಗಾವಿ ಖಜಾಂಚಿ, VS ಕಲಬುರ್ಗಿ ಸಂಸ್ಥಾಪಕ ನಿರ್ದೇಶಕರು, BS ಅಕ್ಕಿ ಸಂಸ್ಥಾಪಕ ನಿರ್ದೇಶಕರು, ಡಾಕ್ಟರ್ M ಈಶ್ವರ್ ನಿರ್ದೇಶಕರು, ಶ್ರೀ B ಬಸಣ್ಣ, ಡಾಕ್ಟರ್ MI ಸಾಂಬ್ರಾಣಿ, ಪ್ರೊಫೆಸರ್ KS ಕೌಜಲ್ಗಿ, ಶ್ರೀ CG ಜಳಕಿ, ಶ್ರೀ RJ ಹೊಸೂರ್, ಶ್ರೀ BS ಮಾರವಾಡ್ ಅವರು ಆಗಮಿಸಿದ್ದರು. ಸಭೆಯ ನಿರ್ವಹಣೆಯನ್ನು ಶ್ರೀ BS ಮಾರವಾಡ್ ಅವರು ನಿರ್ವಹಿಸಿದರು. ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ತೀನಿ. ಧನ್ಯವಾದಗಳು. सर्वसुगन्धसुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदा शिवलिङ्गम् कनकमहामणिभूषितलिङ्गं पनिपतिवेष्टितशोभितलिङ्गं दक्षसुयज्ञविनाशनलिङ्गं. ಹೆಲ್ತ್ ಇನ್ಶೂರೆನ್ಸ್ ಕಟ್ಟಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಸಾಲ ಮಾಡಿ ಕಟ್ಟಿ. ಯೋಚನೆ ಮಾಡಿ, 5 ಲಕ್ಷ ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ಗೆ 10,000 ರೂಪಾಯಿ ಪ್ರೀಮಿಯಂ ಆಗುತ್ತೆ ಅಂದ್ಕೊಳ್ಳಿ. ನೀವು 5 ಲಕ್ಷ ರೂಪಾಯಿ ಕವರೇಜ್ಗೆ 10,000 ರೂಪಾಯಿನ ಸಾಲ ಮಾಡಿ ಇವತ್ತು ಕಟ್ಟೋದು ಬೆಟ್ರಾ, ನಾಳೆ ಕಾಯಿಲೆ ಬಂದಾಗ 5 ಲಕ್ಷ ರೂಪಾಯಿ ಸಾಲ ಮಾಡೋದು ಬೆಟ್ರಾ? ದಯವಿಟ್ಟು ಯೋಚನೆ ಮಾಡಿ. ನಾಳೆ ನಿಮ್ಮವ್ರನ್ನ ನೀವು ಬೀದಿಗೆ ಹಾಕಬೇಡಿ. ಒಂದು ಕಾಯಿಲೆ ಇಡೀ ಮನೆಯನ್ನ, ಅವರ ಸಂಸಾರವನ್ನು ಹಾಳು ಮಾಡುತ್ತೆ. ಬೀದಿಗೆ ಹಾಕಿ. ಮಾಹಿತಿಯ ಕಾರ್ಯಕ್ರಮದ ಅಧ್ಯಕ್ಷಸ್ಥಾನವನ್ನು ವಹಿಸಿದ ಡಾಕ್ಟರ್ ಬಸವರಾಜ್ ಸಿ ಕೋಟಿ, ಅಧ್ಯಕ್ಷರು, ಪ್ರೊಬಸ್ ಕ್ಲಬ್ ಹುಬ್ಬಳ್ಳಿ, ಹಾಗೂ ಈ ವಿಷಯ ಕುರಿತು ಉಪನ್ಯಾಸ ಕೊಡ್ತಾ ಇದ್ದಾರೆ. ಹಾಗೆ ಪ್ರೊಬಸ್ ಕ್ಲಬ್ ಕಾರ್ಯದರ್ಶಿಯಾದ ಶ್ರೀ ಉಮೇಶ್ ಪಾಟೀಲ್ ಅವರು ಹಾಗೂ ಎಲ್ಲ ಪ್ರೊಬಸ್ ಕ್ಲಬ್ ಸದಸ್ಯರನ್ನು ಹಾಗೂ ಆಮಂತ್ರಿತರನ್ನು ಎಲ್ಲರನ್ನೂ ಮತ್ತೊಮ್ಮೆ ಸ್ವಾಗತಿಸಿ ನನ್ನ ಸ್ವಾಗತ. ಕಳಕಳಿ, ಹಳೆಯ ಕ್ರಾಂತಿ, ಸಂಕ್ರಾಂತಿ, ಒಳಗೆಸಲಿ ಹೊಸ ಕ್ರಾಂತಿ. ಎಲ್ಲರಿಗೂ ನಮ್ಮ ಇಂದಿನ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಬಾಲಚಂದ್ರ ಜಾಬ್ ಶೆಟ್ಟಿಯವರ ಕಿರು ಪರಿಚಯವನ್ನು ಮಾಡಲು ನಮ್ಮ ಮುಂದೆ ನೀಡಿರುತ್ತೇನೆ. ಯಾವುದೇ ವ್ಯಕ್ತಿಯ ಪರಿಪೂರ್ಣ ಪರಿಚಯ ಮಾಡುವುದು ಅಸಾಧ್ಯ. ಅದರಲ್ಲಿಯೂ ಪರಿಸರ ಪ್ರೇಮಿ, ನೆಲ, ಜಲ, ಕೃಷಿ, ರಿನ್ಯೂವೇಬಲ್ ಇಂಧನ
ಸಾಕ್ಷರತೆಯ ಅಧಿಕಾರರಾದ ಶ್ರೀ ಬಾಲಚಂದ್ರ ಜಾರ್ಶೆಟ್ಟಿ ಅವರು 66ಕ್ಕಿಂತ ಹೆಚ್ಚಿನ ವಯಸ್ಸಿನ ದಣಿವರಿಯದ ಹುಮ್ಮಸ್ಸು ಸರಳತೆ ಸದಾ ನಗುಮುಖದ ಎಂದು ಹೀಗೆ ನಗುತ್ತಿರಿ ನಮ್ಮನ್ನೆಲ್ಲ ಹರಿಸಿರಿ ಬಾಳುವ ಸಮಯದಿ ಸಂತಸದಿ ಬಾಳಿರಿ ಬಾಳು. ಆಕಾಶದ ಮೇರೆ ಮೀರಿ ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ. ಸೂರ್ಯನಲ್ಲಿರ್ತಕ್ಕಂಥ ಶಕ್ತಿಯನ್ನ ಪಡೆದುಕೊಂಡು ನಮ್ಮ ದೈನಂದಿನ ಚಟುವಟಿಕೆಗಳನ್ನು ನಾವು ಮಾಡಿಕೊಳ್ಬೇಕಾಗಿದೆ. ಇವತ್ತು ಇಂಧನ ಅತಿ ಕೊರತೆಯಲ್ಲಿರ್ತಕ್ಕಂಥದ್ದು, ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಇಂದಿನ ನಾಳೆ ಬಂದಾಗಿ ಹೋಗುವುದು. ಆದರೆ ಅನಿಯಮಿತ ಕಾಲದವರೆಗೆ ಇರತಕ್ಕಂಥ ಸೌರಶಕ್ತಿಯನ್ನ ಪಡ್ಕೊಂಡು ಅದರಿಂದ ನಮ್ಮ ದೈನಂದಿನ ಚಟುವಟಿಕೆಗಳನ್ನ ಮಾಡಿಕೊಳ್ಳತಕ್ಕಂಥ ಕಾಲ ಇವತ್ತು ಸನ್ನಿಹಿತ ಆಗಿದೆ. ಮತ್ತು ಇವತ್ತು ತಂತ್ರಜ್ಞಾನಗಳು 10 ವರ್ಷದಿಂದ ಏನಿತ್ತು ಅದಕ್ಕೆ ಬದಲಾಗಿ ಇವತ್ತು ಹೊಸ ಹೊಸ ತಂತ್ರಜ್ಞಾನಗಳು ಬರ್ತಾ ಇದ್ದಾವೆ. ಹೊಸ ಹೊಸ ತಂತ್ರಜ್ಞಾನಗಳು ಕಡಿಮೆ ಖರ್ಚಿನಲ್ಲಿ ಲಭ್ಯ ಆಗ್ತಾ ಇದ್ದಾವೆ. ಕಡಿಮೆ ಖರ್ಚಿನಲ್ಲಿ ಲಭ್ಯ ಆಗ್ತಿರ್ತಕ್ಕಂಥವು ಸೇಫ್ಟಿ, ಬಹಳ ಸುರಕ್ಷತೆಯನ್ನು ಕೂಡಿದಂಥ ಒಂದು ವ್ಯವಸ್ಥೆಯನ್ನು ಇವತ್ತು ರೂಪಿಸಲಾಗ್ತಾ ಇದೆ. ಯಾಕಂದ್ರೆ ವಿದ್ಯುತ್ ಶಕ್ತಿಯ ಜೊತೆಗೆ ಆಟ ಅಂದ್ರೆ ಅದು ಸುರಕ್ಷತೆ ಮೊದಲು, ಫಸ್ಟ್ ಸೇಫ್ಟಿ, ಆಮೇಲೆ ಪರ್ಫಾರ್ಮೆನ್ಸ್, ಆಮೇಲೆ ಕಾಸ್ಟ್. ಇದನ್ನೆಲ್ಲ ನಾವು ಒಂದು ಚೌಕಟ್ಟಿನಲ್ಲಿ ವಿಚಾರ ಮಾಡಿದಾಗ ಯಾವ ಥರ ನಾವು ಮಾಡಬಹುದು. ಯಾಕಂದ್ರೆ ಇವತ್ತು ನಾವು ಮತ್ತು 50 ಕೋಟಿ ಇದ್ರೆ ನಮಗೆ ಇದು 230 ಕೋಟಿಂದ ಯಾವ ಥರ ಕೆಲಸ ಮಾಡ್ತದೆ ಅನ್ನೋದು ಪ್ರಶ್ನೆ ಬರ್ತದೆ. ಈ 230 ಕೋಟಿಗಳನ್ನು ಮಾಡ್ತಕ್ಕಂಥ ಪರಿವರ್ತಕಗಳನ್ನ ನಾವು ಅಲ್ಲಿ ಹಾಕ್ತೀವಿ. ಸೋಲಾರ್ ಪ್ಯಾನಲ್ಗಳು ಬರ್ತವೆ, ಅದ್ರ ಬಗ್ಗೆ ನಾನು ಡೀಟೇಲ್ ಹೇಳ್ತೀನಿ. ಸೋಲಾರ್ ಪ್ಯಾನಲ್ಗಳಿಂದ ವಿದ್ಯುತ್ ಶಕ್ತಿ ಬೆಳಗಿನ ಹೊತ್ತು 9 ಗಂಟೆಯಿಂದ ಸಾಧಾರಣ 3:30-4 ಗಂಟೆವರೆಗೆ ಒಳ್ಳೆಯ ವಿದ್ಯುತ್ ಶಕ್ತಿಯನ್ನು ಜನರೇಟ್ ಮಾಡ್ತಾ ಇದ್ದೀವಿ. ನಮ್ಮ ಮನೆಯದರ ಉದಾಹರಣೆ ಹೇಳ್ತಾರೆ. ನಮ್ಮ ಮನೆಗೆ ಸಿಂಕ್ರನೈಸ್ ಮಾಡುವಾಗ ಜುಲೈ 23 ಕಂಪ್ಲೀಟ್ ಘನಘೋರವಾಗಿರ್ತಕ್ಕಂಥ ಮೋಡ ಮುಸುಕಿದ್ದು ಸಾಯಂಕಾಲ 5 ಗಂಟೆ ನಮ್ಮ ಮನೆಗೆ ಅಳವಡಿಸಿದಂಥ ವಿದ್ಯುತ್ ಶಕ್ತಿ 3 ಕಿಲೋವ್ಯಾಟ್. ಆದರೆ ಆ ಸಾಯಂಕಾಲ 5 ಗಂಟೆಗೂ ಕೂಡ 1 ಕಿಲೋವ್ಯಾಟ್ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತೀವಿ. ಅದು ಈ ತಂತ್ರಜ್ಞಾನಗಳ ಒಂದು ವಿಶೇಷತೆ. ಇಂಥ ಫಲಕಗಳನ್ನು, ಸೌರ ಫಲಕಗಳನ್ನು ನಾವು ಅಳವಡಿಸಿ 50 ವೋಲ್ಟಿನ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಿ, DC ಕರೆಂಟ್ ಉತ್ಪಾದನೆ ಮಾಡಿ ಅದನ್ನು 230ಕ್ಕೆ ಪರಿವರ್ತಕಗಳ ಮೂಲಕ 230ಕ್ಕೆ ಕನ್ವರ್ಟ್ ಮಾಡಿದಾಗ ಈ ಲೈಟ್ಗಳು, ನಿಮ್ಮ ಮನೆ ಇರತಕ್ಕಂಥ ಎಲ್ಲ ಲೈಟ್ಗಳು, ಎಲ್ಲ ಫ್ಯಾನ್ಗಳು, AC, ವಾಷಿಂಗ್ ಮಷೀನು, ಫ್ರಿಡ್ಜು, ಇನ್ನಿತರ ಯಾವುದೇ ವಿದ್ಯುತ್ ಶಕ್ತಿ ಉಪಕರಣ 230 ವೋಲ್ಟ್ನಲ್ಲಿ ವರ್ಕ್ ಮಾಡ್ತಕ್ಕಂಥವು ಎಲ್ಲವೂ ವರ್ಕ್ ಮಾಡ್ತವೆ. ಇಲ್ಲಿ ವಿಶೇಷತೆ ಏನಂತಂದ್ರೆ ಬೈ ಡೈರೆಕ್ಷನಲ್ ಮೀಟರ್ ಅಂತ ಇಲ್ಲಿ ನಾವು ಹಾಕ್ತೀವಿ. ಬೈ ಡೈರೆಕ್ಷನಲ್ ಮೀಟರ್ ಕೆಲಸ ಏನು? ಸೂರ್ಯನ ಕಿರಣಗಳ ಲಭ್ಯತೆ ಇರುವಾಗ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತದೆ. ಉತ್ಪಾದನೆ ಮಾಡತಕ್ಕಂಥ ವಿದ್ಯುತ್ ಶಕ್ತಿಯನ್ನ ನಮ್ಮ ಮನೆಗೆ ಏನು ಲೋಡ್ ಅದ, ಫ್ಯಾನ್ ಹಚ್ಚಿರ್ಬೋದು ಅಥವಾ ಲೈಟ್ ಹಚ್ಚಿರಂಗಿಲ್ಲ ಅಥವಾ ವಾಷಿಂಗ್ ಮಿಷಿನ್ ಯಾವಾಗೂ ಹಚ್ತೀವಿ, ಬೇರೆ ಬೇರೆ ಟೈಮ್ನಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಇಕ್ವಿಪ್ಮೆಂಟ್ ಮಿಕ್ಸರ್ ಇರ್ಬೋದು, ಅದು ಹಚ್ತಿರ್ತೀವಿ. ಅಲ್ಲಿ ಏನು ಲೋಡ್ ತಗೊಳ್ತಾ ಇದೆ, ಆ ತಗೊಳ್ತಕ್ಕಂಥ ಲೋಡಿಗೆ ಬೇಕಾಗಿರ್ತಕ್ಕಂಥ ಸಪೋರ್ಟ್ ಅನ್ನ ಸೂರ್ಯನ ಕಿರಣದಿಂದ ಮಾಡ್ತೀವಿ. ಅಕಸ್ಮಾತ್ ಜಾಸ್ತಿ ವಿದ್ಯುತ್ ಉತ್ಪಾದನೆ ಆಯಿತು, ಅದು ಎಕ್ಸ್ಪೋರ್ಟ್ ಮಾಡ್ತೀವಿ. 3 ಕಿಲೋವ್ಯಾಟ್ ಇದ್ದು ನಾವು ಹಾಕ್ಬೇಕಂದ್ರೆ ಅಲ್ಲಿ 3 ಥರದ ಸಿಸ್ಟಮ್. ಒಂದು ಆನ್ ಗ್ರಿಡ್, ಇನ್ನೊಂದು ಆಫ್ ಗ್ರಿಡ್, ಇನ್ನೊಂದು ಹೈಬ್ರಿಡ್. ಈ ಸಪೋಸ್ ಹುಬ್ಬಳ್ಳಿ ಧಾರವಾಡ ದೊಡ್ಡ ಊರಲ್ಲಿ ಇರ್ತೀವಿ, ಕರೆಂಟ್ ಯಾವಾಗಲೂ ಹೋಗುದಿಲ್ಲ, ಇನ್ನೊಂದು ಅರ್ಧ ಗಂಟೆ ಸ್ವಲ್ಪ ಹೋಗಿದ್ರೆ ಅಲ್ಲಿ ಆನ್ ಗ್ರಿಡ್ ಹಾಕ್ಬೇಕಾಗ್ತದೆ. ಅಂದ್ರೆ ಕರೆಂಟ್ ಇದ್ದಾಗ ಮಾತ್ರ ಅದು ಕೆಲಸ ಮಾಡ್ತದೆ. ಆಗಲಿ ಬಿಸಿಲಿದ್ರು ಸಹಿತ ಗ್ರಿಡ್ನಾಗ ಕರೆಂಟ್ ಇದ್ರೆ, ಪವರ್ ಇದ್ರೆ ಮಾತ್ರ ಇದು ವರ್ಕ್ ಮಾಡ್ತದೆ. ಇದು ಆನ್ ಗ್ರಿಡ್.
ಎಕ್ಸ್ಪೋರ್ಟ್ ಮಾಡ್ತದೆ, ಇಂಪೋರ್ಟ್ ಮಾಡ್ತದೆ, ಕಂಟಿನ್ಯೂಸ್ ಎವ್ರಿ ಸೆಕೆಂಡ್ ಲೆಕ್ಕಪತ್ರ ಬರ್ತದೆ. ಆಮೇಲೆ ತಿಂಗಳದ್ದು ಫೈನಲ್ ಎಷ್ಟು ನೀವು ಎಕ್ಸ್ಪೋರ್ಟ್ ಮಾಡಿದ್ರೆ ಎಷ್ಟು ಇಂಪೋರ್ಟ್ ಮಾಡಿದ್ರೆ ಅದೆಲ್ಲ ಡಾಕ್ಯುಮೆಂಟ್ ಕೊಡ್ತದೆ. ಎವ್ರಿಥಿಂಗ್ ವಿಲ್ ಬಿ ರೆಕಾರ್ಡೆಡ್ ಇನ್ ಮೀಟರ್ ರೀಚ್. ಅದ್ರ ಮೇಲೆ ಅವರು ನಮ್ಮ ಜಂತ್ರಿ ತೆಗಿತಾರೆ. ಇನ್ನೊಂದು ಆಫ್ ಗ್ರೇಡ್, ನಾವೆಲ್ಲ ಹೊಲ್ದಾಗಿದ್ದೀವಿ, ಜಂಗಲ್ದಾಗಿದ್ದೀವಿ, ಅಲ್ಲಿ ಯಾವುದೋ ಕನೆಕ್ಷನ್ ಇಲ್ಲ, ಏನೂ ಇಲ್ಲ ಅಂತ ಸಂದರ್ಭದಲ್ಲಿ ನಾವು KVF ಡಿಪೆಂಡ್ ಆಗಾಗಿಲ್ಲ. ಆಫ್ ಗ್ರೇಡ್ ನಾವು ಮಾಡಿದಿರ್ತಂದ್ರೆ ಮತ್ತು ಅವ್ರ ಪರ್ಮಿಷನ್ ಬೇಕಾಗಿಲ್ಲ. ಎಷ್ಟು ಬೇಕು ನಾವು ಅಷ್ಟು ಹಾಕೋಬಹುದು, ಎಷ್ಟು ಬೇಕು ನಾವು ಉಪಯೋಗ ಮಾಡ್ಬೋದು. ಸನ್ಲೈಟ್ ಈಸ್ ಫ್ರೀ, ಇಟ್ ಈಸ್ ಅ ಬೋನಸ್ ಆಗಿರ್ತದೆ. ಅದಕ್ಕಾಗಿ ಅಲ್ಲಿ ಒಂದು ಏನು ಅಂದರೆ ನಾವು ಎಷ್ಟು ಹಾಕ್ಬೇಕಂತಲ್ಲ ಅಷ್ಟು ಪ್ಯಾನಲ್ಗಳನ್ನು ಹಾಕಬೇಕು. ಇನ್ವರ್ಟರ್ ಹಾಕಬೇಕು, ಅದಕ್ಕೆ ಮತ್ತೆ ಬೇರೆ ಇನ್ವರ್ಟರ್ ಇರ್ತದೆ ಆಫ್ ಗ್ರೇಡ್ ಇನ್ವರ್ಟರ್ ಹಾಕೊಂಡು ಬ್ಯಾಟ್ರಿಗಳು ಹಾಕಬೇಕಾಗ್ತದೆ. ಇಲ್ಲಿ ಮನೆಯೊಳಗೆ ನಾವು ಆನ್ ಗ್ರೇಡ್ ಮಾಡಿದ್ರೆ ಬ್ಯಾಟ್ರಿ ಅವಶ್ಯಕತೆ ಇಲ್ಲ. ಅದು ಬ್ಯಾಟ್ರಿಗೆ 1 ಲಕ್ಷ ರೂಪಾಯಿ ಖರ್ಚು. ಅದು ಬ್ಯಾಟ್ರಿ ಹಾಕ್ಕೊಂಡು ಕನೆಕ್ಟ್ ಮಾಡಿದ್ರೆ ಡೇ ಟೈಮ್ನಲ್ಲಿ ನಿಮಗೆ ಸೂರ್ಯನ ಬೆಳಕಿನಿಂದ ವಿದ್ಯುತ್ ಶಕ್ತಿ ಸಿಗ್ತದೆ. ರಾತ್ರಿ ಒಳಗೆ ಬ್ಯಾಟ್ರಿ ಒಳಗೆ ಏನು ಸ್ಟೋರ್ ಆಗಿರ್ತದೆ ಆ ಸ್ಟೋರ್ ಆಗಿರೋ ಬೆಳಕಿನಿಂದ ನಿಮಗೆ ಕರೆಂಟ್ ಸಿಗ್ತದೆ. ಇತ್ತಿತ್ತಲಾಗಿ ಲಿಥಿಯಂ ಬ್ಯಾಟ್ರಿ ಅಂತ ಭಾಳ ವಂಡರ್ಫುಲ್ ಟೆಕ್ನಾಲಜಿ ಬಂದದೆ. ಆ ಟೆಕ್ನಾಲಜಿ ಇರತಕ್ಕಂಥ ಬ್ಯಾಟ್ರಿಗಳನ್ನು ನಾವು ಹಾಕಿದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅಫ್ಕೋರ್ಸ್. ಆದ್ದರಿಂದ ನಮಗೆ ಹೆಚ್ಚು ದೀರ್ಘವಾಗಿರ್ತಕ್ಕಂಥ ಮತ್ತು ಸುಸ್ಥಿರವಾಗಿರ್ತಕ್ಕಂಥ ವಿದ್ಯುತ್ ಶಕ್ತಿ ಸಿಗ್ತದೆ. ಅಲ್ಲಿ ಏನು ಮೇಂಟೆನೆನ್ಸ್ ಇಲ್ಲ, ಏನಿಲ್ಲ. 8 ವರ್ಷ 10 ವರ್ಷ ಗ್ಯಾರಂಟಿ ಕೊಡ್ತಾರೆ. 10 ವರ್ಷ ನಂತರ 15 ವರ್ಷ ತನಕ ನಾವು ಬಂದದ್ದು ಉದಾಹರಣೆಗಳಿದಾವೆ. ಆ ಥರ ನಾವು ಮಾಡ್ಬೋದು. ಇನ್ನು ಮೂರನೇದು ಹೈಬ್ರಿಡ್ ಅಂದ್ಬಿಟ್ಟು. ಸಪೋಸ್ ನೀವು ಹಳ್ಳಿಗಾಡಿನೊಳಗಿದೆ, ಅಗ್ರಿಕಲ್ಚರ್ ಫೀಡರ್ನಿಂದ ನಿಮ್ಗೆ ಕರೆಂಟ್ ನಿಮ್ಗೆ ಸಿಗ್ತಾ ಇದೆ ಅಂದರೆ, ನಾನು ಮಲಾಬಾದ್ ಅಂತೇಳಿ ಅಗ್ನಿಗಳಿಗೆ ವಿಮೋಚನಾ ಶಿಕ್ಷಣ ಸಂಸ್ಥೆ ಅಂತ ಇದೆ. ಆ ವಿಮೋಚನಾ ಶಿಕ್ಷಣ ಸಂಸ್ಥೆ ಒಳಗೆ ಅವರಿಗೆ ಎಲ್ಲ ಹೈಟೆಕ್ ಮಾಡಿದ್ದಾರೆ. ಅವರು ಹೈಸ್ಕೂಲ್ PUC ಮಾಡಿದ್ದಾರೆ. ಪ್ರತಿಯೊಂದು ಕ್ಲಾಸ್ ರೂಮ್ಗೂ ಸ್ಮಾರ್ಟ್ ಬೋರ್ಡ್ ಆಗಿದ್ದಾರೆ. ಆ ಸ್ಮಾರ್ಟ್ ಬೋರ್ಡ್ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಅಲ್ಲಿದೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿತ್ತು ಅಂತಂದರೆ, ಬೆಳಿಗ್ಗೆ ಅಗ್ರಿಕಲ್ಚರ್ ಫೀಲ್ಡ್ನೊಳಗೆ ಬೆಳಿಗ್ಗೆ 4 ಗಂಟೆ ಕರೆಂಟ್ ಬಂತಂದ್ರೆ 11 ಗಂಟೆಗೆ ಮಾಯ. ಇವರು ಸ್ಕೂಲ್ ಚಾಲು ಆಗೋದು 10 ಬಂದು ಏನು ತಿಳ್ಕೊಳ್ಬೇಕು. ಅದಕ್ಕೆ ಅಲ್ಲಿ ಕರೆಂಟ್ ಫ್ಲಕ್ಚುವೇಷನ್ ಆಗ್ತಾ ಇರೋದ್ರಿಂದ, ಫ್ರಿಕ್ವೆಂಟ್ಲಿ ಹೋಗ್ತಾ ಇರೋದ್ರಿಂದ ಅಲ್ಲಿ ನಾವು ಗ್ರಿಡ್ನಲ್ಲಿ ಕರೆಂಟ್ ಇಲ್ಲದೇ ಇದ್ದ ಸಂದರ್ಭದಲ್ಲೂ ಕೂಡ ಇಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗುತ್ತೆ. ದ ಸಿಲಿಕಾ ಕಂಟೆಂಟ್ ಇನ್ ದ ಪಾಲಿಕ್ರಿಸ್ಟಲೈನ್ ಈಸ್ ಇಂಪ್ಯೂರ್ ಕಾರ್ನ್. ಮೋನೋಕ್ರಿಸ್ಟಲೈನ್ ಅಂದರೆ ಪ್ಯೂರೆಸ್ಟ್ ಕಾರ್ನ್ ಒಳಗೆ ಇರ್ತದೆ. ನ್ಯಾಚುರಲಿ ಮೋನೋಕ್ರಿಸ್ಟಲೈನ್ ಇಸ್ ಬೆಟರ್ ದನ್ ಪಾಲಿಕ್ರಿಸ್ಟಲೈನ್. ಇದನ್ನು ನಾವು ಸಾಮಾನ್ಯ ಜನರಿಗೆ ಗೊತ್ತಿದ್ದದ್ರೆ ಪಾಲಿಟೆಕ್ನಿಕ್ಕು, ಪಾಲಿಕ್ಲಿನಿಕ್ಕು ಅವೆಲ್ಲ ಶಬ್ದದ್ದು. ಪಾಲಿ ಅಂದರೆ ಇಟ್ ಮೇಕ್ ಯು ಮೋರ್ ಅಂದರೆ ಇಲ್ಲಿ ಇದನ್ನೊಳಗೆ ಇವೆಲ್ಲರೂ ನಾವು ಪರೀಕ್ಷೆ ಮಾಡ್ತೀವಿ. ಪಾಲಿಕ್ರಿಸ್ಟಲೈನ್ ಅದು 10 ವರ್ಷದ ಸ್ಟ್ಯಾಂಡರ್ಡ್ ಇತ್ತು. ಯಾಕಂದರೆ ಅವಾಗ ಬೇರೆ ಹೊಸ ಟೆಕ್ನಾಲಜಿ ಇದಿಲ್ಲ. ಇತ್ತಿತ್ತಾಗ ರಿಸರ್ಚ್ ಮಾಡಿ ಮೋನೋಕ್ರಿಸ್ಟಲೈನ್ ಅಂತ. ಮೋನೋಕ್ರಿಸ್ಟಲೈನ್ ಒಳಗನೆ ಮತ್ತೊಂದು ನೆಕ್ಸ್ಟ್ ಜನರೇಷನ್ ವರ್ಕ್ ಅಂತ ಹೇಳ್ತಾರೆ. PERC, ಪ್ಯಾಸಿವ್ ಎಮಿಟರ್ ರಿಯರ್ ಕಾಂಟ್ಯಾಕ್ಟ್ ವರ್ಕ್ ಟೆಕ್ನಾಲಜಿ. ಇದು ಅಡ್ವಾನ್ಸ್ಡ್. ಈ ಅಡ್ವಾನ್ಸ್ ಟೆಕ್ನಾಲಜಿ ಬಂದರೆ ನಮ್ಮ ಜನಕ್ಕೆ ಸಮಾಧಾನ ಇರೋದಿಲ್ಲ. ಮತ್ತು ಅದರೊಳಗೆ ಹಾಫ್ ಕಟ್ ಅಂತ ಪಾಲಿಕ್ರಿಸ್ಟಲೈನ್ ವರ್ಕ್ ಹಾಫ್ ಕಟ್ ಅಂತಂದ್ರೆ ಏನು, 144 ಸೆಲ್ಗಳು ಇರ್ತಾವ. ಅದರೊಳಗೆ 72 ಸೆಲ್ ಈ ಕಡೆ ಹಾಕ್ತಾರೆ, 72 ಸೆಲ್ ಈ ಕಡೆ ಹಾಕ್ತಾರೆ. ಈ ಸೆಲ್ಗಳನ್ನು ಹೆಚ್ಚಿಗೆ ನಾವು ಡಿವೈಡ್ ಯಾಕೆ ಮಾಡೋದ್ರಿಂದ, ಮುಂಚೆ ಬಸ್ ಬಾರ್ ಅಂತ ಯಾರು ಎಲೆಕ್ಟ್ರಿಕಲ್ ಬ್ಯಾಕ್ಗ್ರೌಂಡ್ ಇದ್ದವ್ರಿಗೆ ಗೊತ್ತಾಗ್ತದೆ. ಬಸ್ ಬಾರ್ ಅಂತ ಇರ್ತಾವೆ. ಅದರೊಳಗೆ ಒಂದು 3 ಅಥವಾ 4, 6 ಬಸ್ ಬಾರ್ ಹಾಕ್ತಾರೆ. ಇವತ್ತು 14ರಿಂದ 18 ಬಸ್ ಬಾರ್ಗಳನ್ನ ಹಾಕ್ತಂದ್ರೆ ಎಷ್ಟು ಜಾಸ್ತಿ ಬಸ್ ಬಾರ್ಗಳನ್ನ ಹಾಕ್ತಾರ ಅಷ್ಟು ಎಲೆಕ್ಟ್ರಿಸಿಟಿ ಟ್ರಾನ್ಸ್ಫರ್ ಆಗುವಾಗ, ದಟ್ ಟು DC ಕರೆಂಟ್ ಟ್ರಾನ್ಸ್ಫರ್ ಆಗುವಾಗ ಹೀಟ್ ಜನರೇಷನ್ ಜಾಸ್ತಿ ಆಗ್ತದೆ. ಟು ಅವಾಯ್ಡ್ ದಟ್ ಹೀಟ್ ಜನರೇಷನ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಬಸ್ ಬಾರ್ ಹ್ಯಾಸ್ ಟು ಬಿ ಅಡಾಪ್ಟೆಡ್. ಅದ್ರ ಸಲುವಾಗಿ ಏನು ಮಾಡಿದ್ರೆ ಹಾಫ್ ಕಟ್ ಅಂತ ಮಾಡಿ ಬಸ್ ಬಾರ್ಗಳನ್ನ ಜಾಸ್ತಿ ಮಾಡಿ ಆ ಹೀಟ್ ಜನರೇಷನ್ ಕಡಿಮೆ ಮಾಡುವಂಥ ತಂತ್ರಜ್ಞಾನಗಳನ್ನ ಅದರೊಳಗೆ ಬಂತು. ಆಮೇಲೆ ನೀವು ಇನ್ನೂ ವಿಚಿತ್ರ ಅನಿಸ್ಬೋದು, ಮೋನೋಕ್ರಿಸ್ಟಲೈನ್ ಬರ್ ಹಾಫ್ ಕಟ್. ಇನ್ನೊಂದು ಬೈಫೇಸಿಯಲ್ ಅಂತ ತಿಳ್ಕೊಂಡು, ದ್ವಿಮುಖಿ. ಅಂದರೆ ಈ ಕಡೆಗೆ ಸೂರ್ಯನ ಕಿರಣಗಳು ಇಲ್ಲಿ ಮೇಲೆ ಬೀಳ್ತಾವ, ಇಲ್ಲಿಂದ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತದೆ. ಇದಕ್ಕಿಂತ ಅಡ್ವಾನ್ಸ್ ಟೆಕ್ನಾಲಜಿ ಅಂದರೆ ಹೈ ರೈಸ್ ಮಾಡ್ತಾರೆ. ಸ್ಟ್ಯಾಂಡರ್ಡ್ ಹೈಟ್ ಅಂದ್ರೆ 5 ಫೂಟು 2 ಫೂಟು 4 ಫೂಟು 1 ಫೂಟು ಇಟ್ಟು ಹೈಟ್ ಇಟ್ಟಿರ್ತಾರೆ. ಇದು ಬೈಫೇಸಿಯಲ್ ಹಾಕುವಾಗ ಹೈ ರೈಸ್ ಅಂತ ಹೇಳ್ತೀವಿ. ಅಂದ್ರೆ ಹಿಂದ್ಗಡೆ 8 ಫೂಟು
ಕಡೆ 6 ಫೂಟು 9 ಫೂಟು 7 ಫೂಟು ಅಂದರೆ ಇನ್ಕ್ಲೈನ್ ಮಾಡಿ ಹಾಕ್ತೀವಿ. ಅದರ ಕೆಳಗಡೆ ಮಾಳಿಗೆನಲ್ಲಿ ಸ್ಪೇಸ್ ಇರೋದ್ರಲ್ಲಿ ದಟ್ ಸ್ಪೇಸ್ ಕ್ಯಾನ್ ಬಿ ಯುಟಿಲೈಸ್ ಉದ್ದೇಶ. ಎರಡನೇ ಕೆಲಸ, ಇಲ್ಲಿ ಕೆಳಗಡೆ ನಾವು ಬೈಫೇಷಿಯಲ್ ಅಂದರೆ ಇಲ್ಲಿ ಮೇಲೆ ಉತ್ಪಾದನೆ ಮಾಡ್ತದೆ, ಕೆಳಗಡೆ ಏನು ರಿಫ್ಲೆಕ್ಷನ್ ಆಫ್ ದ ಲೈಟ್ ಕೆಳಗಡೆ ಮೊದಲಿನಲ್ಲಿ ಪಡೆದು ಇಲ್ಲಿ ಪ್ರೊಡಕ್ಷನ್ ಶಕ್ತಿ ಉತ್ಪಾದನೆ. ದಿಸ್ ಇಸ್ ಕಾಲ್ಡ್ ಆಸ್ ಬೈಫೇಷಿಯಲ್. ಇದು ಲೇಟೆಸ್ಟ್ ಟೆಕ್ನಾಲಜಿ. ಇದಕ್ಕಿಂತ ಇನ್ನೊಂದು ಟೆಕ್ನಾಲಜಿ ತಗೊಂಡು ಟಾಪ್ ಕಾನ್ ಅಂತ ಹೇಳಿ 670 750 ವ್ಯಾಟ್ವರೆಗೆ, ಯಾಕಂದ್ರೆ ಮ್ಯಾಕ್ಸಿಮಮ್ ಈ ನಿಮ್ಮ ಪಾಲಿಕ್ರಿಸ್ಟಲ್ದೊಳಗೆ 300 ವ್ಯಾಟ್ ಬರ್ತದೆ. 300 ವ್ಯಾಟ್ ಹೋಗಿ ಈ ಮೊನೋಕ್ರಿಸ್ಟಲೈನ್ ಬರ್ ಹಾಫ್ ಕಟ್ನೊಳಗೆ ಬೈಫೇಷಿಯಲ್ ಒಳಗೆ 550 ವ್ಯಾಟ್ ವರೆಗೆ ಬರ್ತದೆ. 500 ಇದು 700 ತನಕ ಬರ್ತದೆ. ಟಾಪ್ ಕಾನ್. ಟಾಪ್ ಕಾನ್ ಅಂತಂದ್ರೆ ಟನಲ್ ಆಕ್ಸೈಡ್ ಪ್ಯಾಸಿವ್ ಕಾಂಟ್ಯಾಕ್ಟ್ ಟಾಪ್ ಕಾನ್ ಅಂತ ಹೇಳಿ. ಅದು ಈಗ ಲೇಟೆಸ್ಟ್ ಹಾಟ್ ಕೇಕ್ ಅಂತ ಮಾರ್ಕೆಟ್ನಾಗ ಅದೇ ಇಟ್ ಈಸ್ ರೂಲಿಂಗ್ ದ ಎಂಟೈರ್ ಮಾರ್ಕೆಟ್. ಯಾವುದು ಟಾಪ್ ಕಾನ್. ಅದಾನಿ ಒಳಗೆ ಟಾಪ್ ಕಾನ್ ಅಂತ ಒಂದು ಬರ್ತದೆ. ಮತ್ತೆ ಇದರಲ್ಲಿ ಲಿಮಿಟೆಡ್ ಟು ಸಬ್ಸಿಡಿ ಪ್ಯಾನಲ್ ಮಾತ್ರ ಉತ್ಪಾದನೆ ಮಾಡ್ತಾರೆ. ಬೇರೆ ಯಾವ ಟಾಪ್ ಕಾನು ಅವ್ರು ಸಬ್ಸಿಡಿ ಮಾಡೋರೆಲ್ಲ ಅವರು ಈ ಕಮರ್ಷಿಯಲ್ ಮಾಡ್ತಾರೆ. ಗೌತಮ್ ಅಂತ ಬರ್ತದೆ, ಯುವಾ ಬರ್ತದೆ, ಟಾಟಾ ಅಂತ ಬರ್ತದೆ, ಆಮೇಲೆ ವಾರಿಯರ್ ವಾರ್ಷಿಕ ಸಭೆಯ ವಿಶೇಷ ಉಪನ್ಯಾಸಕರಾಗಿ ಬಂದಂಥ ಬಾಲಚಂದ್ರ ಜಾಬಶೆಟ್ಟಿ, ಪರಿಸರವಾದಿ, ಅಧ್ಯಕ್ಷರು ದಾಕ್ಷಾಣಿ ಜಾಬಶೆಟ್ಟಿ ಫೌಂಡೇಶನ್ ಹುಬ್ಬಳ್ಳಿಯವರು ಸೌರ ವಿದ್ಯುತ್ ಶಕ್ತಿ ಅಳವಡಿಕೆಗೆ ಸಬ್ಸಿಡಿ ಹಾಗೂ ಘನ ಮತ್ತು ದ್ರವತ್ಯಾಜ್ಯ ನಿರ್ವಹಣೆ ಕುರಿತು ವಿಶೇಷವಾದ ಮಾಹಿತಿ ನೀಡಿದ್ದೇವೆ. ನಮ್ಮೆಲ್ಲ ಸದಸ್ಯರಿಗೆ ಸದುಪಯೋಗ ಪಡಿಸಿಕೊಳ್ಬೇಕು. ಅವರು ತಮ್ಮ ಮೊಬೈಲ್ ನಂಬರನ್ನು ಶೇರ್ ಮಾಡಿಕೊಂಡಿದ್ದಾರೆ. ತುಂಬ ಧನ್ಯವಾದಗಳು. ನಮ್ಮ ಬಿಡುಗಡೆದ ಕಾರ್ಯಕ್ರಮದಲ್ಲಿಯೂ ಇಲ್ಲಿ ಆಗಮಿಸಿ ಸೌರ ವಿದ್ಯುತ್ ಶಕ್ತಿ ಅಳವಡಿಕೆ ಸಬ್ಸಿಡಿ ಹಾಗೂ ಘನ ಮತ್ತು ದ್ರವತ್ಯಾಜ್ಯ ನಿರ್ವಹಣೆ ಕುರಿತು ಮಾಹಿತಿಯನ್ನು ಸುದೀರ್ಘವಾಗಿ ನೀಡಿದ ದಾಕ್ಷಾಣಿ ಜಾಬಶೆಟ್ಟಿ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ಬಾಲಚಂದ್ರ ಜಾಬಶೆಟ್ಟಿ ಅವರಿಗೆ ನಮ್ಮ ಗ್ಲೋಬಲ್ ಕ್ಲಬ್ನ ಸರ್ವ ಸದಸ್ಯರ ಪರವಾಗಿ ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. And India is exporter of solar accessories. Which statement is true? Which statement is true? ನಾವು ಇಂಪೋರ್ಟ್ ಮಾಡ್ತೀವಿ ಕರೆನೋ ಎಕ್ಸ್ಪೋರ್ಟ್ ಮಾಡ್ತೀವಿ ಕರೆನೋ ಬೋತ್ ಆರ್ ಟ್ರೂ. ಯಾಕಂದ್ರೆ ಚೀನಾದೊಳಗೆ ಏನು ಉತ್ಪಾದನೆ ಆಗ್ತಾವ ಅದನ್ನೇ ನಮ್ಮ ಇಂಡಿಯಾಕ್ಕೆ ತಗೊಂಡು ಹೋಗ್ತೀವಿ, ಸ್ಟಿಕ್ಕರ್ ನಮ್ದು ಹಾಕ್ತೀವಿ, ಅಮೇರಿಕಾಕ್ಕೆ ಎಕ್ಸ್ಪೋರ್ಟ್. ಈ ಇದಕ್ಕೆ ಯಾವುದು ಇಂಗ್ಲೆಂಡ್ ಅಲ್ಲಿ ಕೂಡ ಎಕ್ಸ್ಪೋರ್ಟ್ ಮಾಡಿ. ಯಾಕಂದ್ರೆ ಅವರು ಚೀನಾದಿಂದ ನೇರವಾಗಿ ಪರ್ಚೇಸ್ ಮಾಡೋಂಗಿದ್ರೆ ಅವ್ರು ಬ್ಯಾನ್ ಮಾಡಿ ಚೀನಾ ಪ್ರಾಡಕ್ಟ್ಸ್ ಬ್ಯಾನ್ ಇನ್ ಅಮೇರಿಕಾ. ಅದನ್ನು ನಮ್ಮ ಸರ್ಕಾರ ಹೆಂಗೆ ಲಾಭ ತೋರಿಸ್ತದೆ, ಎಲ್ಲ ಕಂಟೈನರ್ ಬರ್ತಾವ. ಮುಂಡ್ರಾ ಏರ್ಪೋರ್ಟ್ ಇರ್ತದೆ, ಆ ಏರ್ಪೋರ್ಟಿಗೆ ಕಂಟೈನರ್ ಬರ್ತಾವ. ಅಲ್ಲೇ ಗುಜರಾತ್, ರಾಜಸ್ಥಾನ ಅಲ್ಲೇ ಸುತ್ತಮುತ್ತಲೇ ಆ ಮುಂಡ್ರಾ ಏರ್ಪೋರ್ಟ್ 50 ಕಿಲೋಮೀಟರ್ ಫ್ಯಾಕ್ಟ್ರಿ ಹೋಗ್ಯಾರ. ಅಲ್ಲಿ ತಗೊಂಡು ಹೋಗ್ತಾರೆ, ಏನು ಮಾಡೋಂಗಿಲ್ಲ ಅವರು. ಅವ್ರು ಅಲ್ಲಿ ಸ್ಟಿಕ್ಕರ್ ಹಚ್ಚಿದಾಗ ಕೆಲಸ ತಿಳಿರ್ತಾರೆ. ಇವ್ರು ತಮ್ಮ ಸ್ಟಿಕ್ಕರ್ ಹಚ್ತಾರೆ, ರೀಪ್ಯಾಕ್ ಮಾಡ್ತಾರೆ, ಸೀದಾ ಬಂದು ಇದಕ್ಕೆ ಎಕ್ಸ್ಪೋರ್ಟ್ಗೆ. ಈಗ